ಬೆಳಗಿನ ಬೆಳಕು. ಅರಣ್ಯಕಾಂಡ 15ನೇ ಅಧ್ಯಾಯ 22-31. ಉದ್ದೇಶಪೂರ್ವಕ ಮತ್ತು ಅಜ್ಞಾನದ ಪಾಪ. ಭಾಗ 3. ಅಜ್ಞಾನದಿಂದ ಮಾಡಿದ ಪಾಪಕ್ಕೂ ದೇವರು ಪ್ರಾಯಶ್ಚಿತ್ತವನ್ನು ಒದಗಿಸಿದ್ದಾನೆ ಮತ್ತು ಕ್ರಿಸ್ತನ ರಕ್ತವು ನಮಗೆ ತಿಳಿಯದ ತಪ್ಪುಗಳಿಂದಲೂ ನಮ್ಮನ್ನು ಶುದ್ಧೀಕರಿಸುತ್ತದೆ ಎಂಬ ಅರಣ್ಯಕಾಂಡ 15ರ ದೊಡ್ಡ ಸಾಂತ್ವನವನ್ನು ನಿನ್ನೆ ನಾವು ನೋಡಿದ್ದೇವೆ. ಆದರೆ ಅರಣ್ಯಕಾಂಡ 15ನೇ ಅಧ್ಯಾಯ 30ರಲ್ಲಿ ಇದ್ದಕ್ಕಿದ್ದಂತೆ ಚಿತ್ರಣವು ಬದಲಾಗುತ್ತದೆ ಮತ್ತು ಈಗ ಯೆಹೋವನು ಹಠದಿಂದ, ಅಹಂಕಾರದ ಕೈಯಿಂದ, ಉದ್ಘಾಟನತನದಿಂದ ಪಾಪ ಮಾಡುವ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡುತ್ತಾನೆ. ಆ ವ್ಯಕ್ತಿಯು ತಂದೆಯೇ, ನನಗೆ ಅರ್ಥವಾಗಲಿಲ್ಲ ಎಂದು ಹೇಳುತ್ತಿಲ್ಲ. ಅವನಿಗೆ ತಿಳಿದಿದೆ. ಅವನು ದೇವರ ವಾಕ್ಯವನ್ನು ಕೇಳಿದ್ದಾನೆ. ಅವನ ಮನಸ್ಸಾಕ್ಷಿಯು ಅವನನ್ನು ಎಚ್ಚರಿಸಿದೆ. ಆ ಕ್ರಿಯೆಯು ದೇವರ ಆಜ್ಞೆಗೆ ವಿರುದ್ಧವಾಗಿದೆ ಎಂದು ಅವನು ಸ್ಪಷ್ಟವಾಗಿ ಅರ್ಥೈಸಿಕೊಂಡಿದ್ದಾನೆ. ಆದರೂ ಅವನು ಅದನ್ನು ಉದ್ದೇಶಪೂರ್ವಕವಾಗಿ ಆರಿಸಿಕೊಳ್ಳುತ್ತಾನೆ ಮತ್ತು ಅದರಲ್ಲಿಯೇ ಮುಂದುವರಿಯುತ್ತಾನೆ. ಇಂದು ನಾವು ಈ ಎರಡನೆಯ ರೀತಿಯ ಪಾಪವನ್ನು ಪ್ರಾಮಾಣಿಕವಾಗಿ ನೋಡಬೇಕು, ಏಕೆಂದರೆ ನೂತನ ಸೃಷ್ಟಿಗೆ ಬಹಳ ಗಂಭೀರವಾದ ಎಚ್ಚರಿಕೆಯನ್ನು ಹೊತ್ತು ತರುತ್ತದೆ. ಇದರ ಅರ್ಥವೇನು ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಾವು ಕೆಲವು ಪ್ರಾಯೋಗಿಕ ಉದಾಹರಣೆಗಳನ್ನು ಪರಿಗಣಿಸೋಣ. ಕ್ಷಮಿಸಲು ದೇವರು ನಮಗೆ ಸ್ಪಷ್ಟವಾಗಿ ಹೇಳುತ್ತಾನೆ, ಆದರೆ ನಾವು ಪವಿತ್ರ ಗ್ರಂಥವು ಏನು ಹೇಳುತ್ತದೆ ಎಂದು ನನಗೆ ತಿಳಿದಿದೆ, ಆದರೆ ನಾವು ಕ್ಷಮಿಸುವುದಿಲ್ಲ ಎಂದು ಹೇಳುತ್ತೇವೆ. ಯಾವುದೋ ಒಂದು ವಿಷಯವು ಅಸತ್ಯ ಅಥವಾ ಅಪ್ರಾಮಾಣಿಕತೆಯಿಂದ ಕೂಡಿದೆ ಎಂದು ನಮಗೆ ತಿಳಿದಿದೆ, ಆದರೂ ಅದು ನಮಗೆ ಪ್ರಯೋಜನವನ್ನು ನೀಡುತ್ತದೆ ಎಂಬ ಕಾರಣಕ್ಕಾಗಿ ನಾವು ಉದ್ದೇಶಪೂರ್ವಕವಾಗಿ ಅದರಲ್ಲಿ ಮುಂದುವರಿಸುತ್ತೇವೆ. ನಿರ್ದಿಷ್ಟ ಸಂಬಂಧ ಅಥವಾ ಅಭ್ಯಾಸವು ನಮ್ಮನ್ನು ಪಾಪದತ್ತ ಎಳೆಯುತ್ತಿದೆ ಎಂದು ನಮಗೆ ತಿಳಿದಿದೆ, ಆದರೂ ನಾನು ಹೇಗಿದ್ದರೂ ಮುಂದುವರಿಸುತ್ತೇನೆ ಎಂದು ನಿರ್ಧರಿಸುತ್ತೇವೆ. ನಮ್ಮ ಕಣ್ಣುಗಳು ಅಶುದ್ಧವಾದವೆಂದು ನೋಡುತ್ತಿವೆ ಎಂದು ನಮಗೆ ತಿಳಿದಿದೆ, ಆದರೆ ಅಲ್ಲಿಂದ ಓಡಿ ಹೋಗುವ ಬದಲು ನಾವು ಮತ್ತೆ ಮತ್ತೆ ಉದ್ದೇಶಪೂರ್ವಕವಾಗಿ ಅದಕ್ಕೆ ತಿರುಗಿಸುತ್ತೇವೆ. ನಮ್ಮ ಮಾತುಗಳು ಇನ್ನೊಬ್ಬ ವ್ಯಕ್ತಿಯನ್ನು ನಾಶಪಡಿಸುತ್ತಿವೆ ಎಂದು ನಮಗೆ ತಿಳಿದಿದೆ, ಆದರೆ ವಿಧೇಯತೆಯಿಂದ ಕೋಪವೇ ನಮಗೆ ಹೆಚ್ಚು ತೃಪ್ತಿ ನೀಡುತ್ತದೆ ಎಂಬ ಕಾರಣಕ್ಕಾಗಿ ನಾವು ಮಾತನಾಡುತ್ತಲೇ ಇರುತ್ತೇವೆ. ಯಾಕೋಬನು ಇದಕ್ಕೆ ಅತ್ಯಂತ ಸರಳವಾದ ವ್ಯಾಖ್ಯಾನವನ್ನು ನೀಡುತ್ತಾನೆ. ಒಳ್ಳೆಯದನ್ನು ಮಾಡಲು ತಿಳಿದಿದ್ದು ಅದನ್ನು ಮಾಡದಿರುವವನಿಗೆ ಅದು ಪಾಪವಾಗಿದೆ. ಯಾಕೋಬ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಾಕ್ಯ. ಇದು ಎತ್ತಿದ ಕೈ ಪಾಪವಾಗಿದೆ. ದೇವರು ಏನನ್ನು ಆಜ್ಞಾಪಿಸುತ್ತಾನೆ ಎಂಬುದನ್ನು ತಿಳಿಯುವಂತೆಯೇ ಅದನ್ನು ನಿರಾಕರಿಸುವುದು. ನಾವು ಕ್ಷಮಿಸಬೇಕೆಂದು ಆಜ್ಞಾಪಿಸಿದಾಗ ಕಹಿ ಭಾವನೆಯನ್ನು ಇಟ್ಟುಕೊಳ್ಳುವುದು, ಸುಳ್ಳಾಗಿರುವುದನ್ನು ಆರಿಸಿಕೊಳ್ಳುವುದು, ದೇವರು ಮಾಡಲು ಹೇಳಿದ್ದನ್ನು ನಿರ್ಲಕ್ಷಿಸುವುದು ಮತ್ತು ಅದನ್ನು ನಿಷೇಧಿಸಿದ ವಿಷಯಗಳಿಗೆ ಉದ್ದೇಶಪೂರ್ವಕವಾಗಿ ನಮ್ಮನ್ನು ಒಪ್ಪಿಸಿಕೊಳ್ಳುವುದು. ಇದು ಇಬ್ರಿಯರಿಗೆ ಬರೆದ ಪತ್ರದಲ್ಲಿ ಭಯಾನಕ ಎಚ್ಚರಿಕೆಗೆ ನಮ್ಮನ್ನು ತರುತ್ತದೆ. ನಾವು ಸತ್ಯದ ಜ್ಞಾನವನ್ನು ಹೊಂದಿದ ಮೇಲೆ ಉದ್ದೇಶಪೂರ್ವಕವಾಗಿ ಪಾಪ ಮಾಡುತ್ತಿದ್ದರೆ, ಇಬ್ರಿಯರಿಗೆ 10ನೇ ಅಧ್ಯಾಯ 26ನೇ ವಾಕ್ಯ. ತದನಂತರ ಬರಹಗಾರನು ಇಂತಹ ಕಠಿಣವಾದ ದಂಗೆಯನ್ನು ಭಯಾನಕ ಭಾಷೆಯಲ್ಲಿ ವಿವರಿಸುತ್ತಾನೆ. ಅವನು ದೇವರ ಮಗನನ್ನು ಕಾಲಿನಿಂದ ಮೆಟ್ಟಿ ತನ್ನ ಪವಿತ್ರೀಕರಿಸಲ್ಪಟ್ಟ ಒಡಂಬಡಿಕೆಯ ರಕ್ತವನ್ನು ಸಾಧಾರಣವಾದುದೆಂದು ಎಣಿಸಿ ಕೃಪೆಯ ಆತ್ಮನನ್ನು ಅವಮಾನಿಸಿದ ವ್ಯಕ್ತಿಯ ಬಗ್ಗೆ ಮಾತನಾಡುತ್ತಾನೆ. ಇಬ್ರಿಯರಿಗೆ 10ನೇ ಅಧ್ಯಾಯ 29ನೇ ವಾಕ್ಯ. ಆ ಅಭಿವ್ಯಕ್ತಿಯನ್ನು ಜಾಗರೂಕತೆಯಿಂದ ಗಮನಿಸಿ, ದೇವರ ಮಗನನ್ನು ಕಾಲಿನಿಂದ ಮೆಟ್ಟಿ, ಇದು ಕೇವಲ ತುಳಿಯುವುದಕ್ಕಿಂತಲೂ ಶಕ್ತಿಶಾಲಿಯಾದಾಗಿದೆ. ನಾವು ಆಕಸ್ಮಿಕವಾಗಿ ಕಾಲಿನ ಕೆಳಗೆ ಯಾವುದನ್ನಾದರೂ ತುಳಿಯುವುದಕ್ಕೂ ಮತ್ತು ಹೀಬ್ರೂ ಪುಸ್ತಕವು ಹೇಳುವ ಹಾಗೂ ಇಚ್ಛಾಪೂರ್ವಕ ತಿರಸ್ಕಾರಕ್ಕೂ ವ್ಯತ್ಯಾಸವಿದೆ.
ಕಠಿಣವಾದ ಮತ್ತು ಇಚ್ಛಾಪೂರ್ವಕವಾಗಿ ದೇವರಿಚ್ಛೆಯನ್ನು ತಿರಸ್ಕರಿಸುವುದು ಎಂದರೆ ದೇವಪುತ್ರನನ್ನು ಕಾಲಿನ ಕೆಳಗೆ ತುಳಿಯುವುದು ಮತ್ತು ಆತನ ಒಡಂಬಡಿಕೆಯ ರಕ್ತವನ್ನು ಸಾಮಾನ್ಯ ವಸ್ತುವಿನಂತೆ ನಡೆಸುವುದು ಎಂದರ್ಥ. ಇದರ ನಿಜವಾದ ಅರ್ಥವೇನು ಎಂಬುದನ್ನು ಒಮ್ಮೆ ಕಲ್ಪಿಸಿಕೊಂಡು ನೋಡಿ. ಕ್ರಿಸ್ತನು ನಮಗೆ ಶ್ರಮೆ ಪಟ್ಟನು, ಆತನ ದೇಹವು ಮುರಿಯಲ್ಪಟ್ಟಿತು, ಆತನ ರಕ್ತವು ಸುರಿಯಲ್ಪಟ್ಟಿತು, ಯಾವುದೇ ಪಾಪವಿಲ್ಲದ ಆತನು ನಮಗಾಗಿ ಪಾಪದ ಬಲಿಯಾದನು. ಆದರೆ ಒಬ್ಬ ವ್ಯಕ್ತಿಯು ಕ್ರಿಸ್ತನು ಯಾವ ಪಾಪಕ್ಕಾಗಿ ಅಷ್ಟೊಂದು ವೇದನೆಪಟ್ಟು ರಕ್ತ ಸುರಿಸಿದನೋ ಅದೇ ಪಾಪವನ್ನು ನೋಡಿಯೂ ತಿಳಿಯುತ್ತಲೆಯೂ ಅದನ್ನು ಸ್ವೀಕರಿಸಲು, ಅದರೊಂದಿಗೆ ರಾಜಿ ಮಾಡಿಕೊಳ್ಳಲು ಮತ್ತು ಪಶ್ಚಾತ್ತಾಪ ಪಡಲು ನಿರಾಕರಿಸಲು ನಿರ್ಧರಿಸುತ್ತಾನೆ. ತನ್ನ ಈ ಕ್ರಿಯೆಗಳ ಮೂಲಕ ಆತನು, ಈ ಪಾಪಕ್ಕೆ ಕ್ರಿಸ್ತನು ತೆತ್ತ ಬೆಲೆ ಏನೆಂದು ನನಗೆ ತಿಳಿದಿದೆ, ಆದರೂ ನಾನು ಅದನ್ನೇ ಆರಿಸಿಕೊಳ್ಳುತ್ತೇನೆ ಎಂದು ಹೇಳುತ್ತಿದ್ದಾನೆ. ಅದಕ್ಕಾಗಿ ಉದ್ದೇಶಪೂರ್ವಕ ಕಠಿಣಗೊಂಡ ಪಾಪವು ಅತ್ಯಂತ ಭಯಾನಕವಾದುದು. ಇದು ಕತ್ತಲೆಯಲ್ಲಿ ಎಡವಿ ಬೀಳುವಂತ ಹೆಜ್ಜೆಯಲ್ಲ. ಇದು ಶಿಲುಬೆಯನ್ನು ನೇರವಾಗಿ ನೋಡಿ ಅದಕ್ಕೆ ತೆತ್ತ ಬೆಲೆಯನ್ನು ಅರ್ಥ ಮಾಡಿಕೊಂಡು ನಂತರ ಅದನ್ನು ತುಳಿಯುವಂತಹ ಹೃದಯದ ಸ್ಥಿತಿಯಾಗಿದೆ. ಅಜ್ಞಾನದಿಂದ ಪಾಪ ಮಾಡುವುದು ಎಡುವುದಾದರೆ ತೆತ್ತ ಬೆತ್ತಲೆಯನ್ನು ತಿಳಿದು ಎತ್ತಿದ ಕೈಯಿಂದ ಪಾಪ ಮಾಡುವುದು ತೊಳೆದು ಶುದ್ಧೀಕರಿಸಬಹುದಾಗಿದ್ದ ರಕ್ತವನ್ನೇ ನಿಂದಿಸುವುದಾಗಿದೆ. ಆದರೆ ಈ ಮಾತುಗಳಿಂದ ಯಾವುದೇ ಮೃದುವಾದ ಅಥವಾ ಸಂವೇದನಾಶೀಲ ಹೃದಯಕ್ಕೆ ಗಾಯವಾಗದಂತೆ ನಾವು ಇಲ್ಲಿ ಒಂದು ಪ್ರಮುಖ ಸ್ಪಷ್ಟೀಕರಣವನ್ನು ಮಾಡಿಕೊಳ್ಳಬೇಕು. ಈ ಎಚ್ಚರಿಕೆಯು ಪಾಪದಲ್ಲಿ ಬಿದ್ದು ಅದಕ್ಕಾಗಿ ಮನನೊಂದು ಪಶ್ಚಾತ್ತಾಪ ಪಟ್ಟು ಶುದ್ಧೀಕರಣವನ್ನು ಬಯಸುವ ವಿಶ್ವಾಸಿಯ ಬಗ್ಗೆ ಹೇಳುತ್ತಿಲ್ಲ. ಬದಲಿಗೆ ಇದು ಕಠಿಣಗೊಳ್ಳುತ್ತಿರುವ, ನಿರ್ಲಕ್ಷ್ಯ ವಹಿಸುತ್ತಿರುವ, ಪಾಪದೊಂದಿಗೆ ರಾಜಿ ಮಾಡಿಕೊಳ್ಳುತ್ತಿರುವ ಮತ್ತು ಕ್ರಿಸ್ತನ ರಕ್ತವನ್ನು ಸಾಮಾನ್ಯ ವಸ್ತುವಿನಂತೆ ನಡೆಸುತ್ತಿರುವ ಹೃದಯದ ಬಗ್ಗೆ ವಿವರಿಸುತ್ತಿದೆ. ಪೇತ್ರನ ಬಗ್ಗೆ ಯೋಚಿಸಿ. ಆತನು ಕ್ರಿಸ್ತನನ್ನು 3 ಬಾರಿ ನಿರಾಕರಿಸಿದನು, ಆದರೂ ಹೊರಗೆ ಹೋಗಿ ತೀವ್ರವಾಗಿ ಅತ್ತನು ಮತ್ತು ಮರಳಿ ಬಂದನು. ದಾವೀದನ ಬಗ್ಗೆ ಯೋಚಿಸಿ. ಆತನು ಘೋರ ಪಾಪವನ್ನು ಮಾಡಿದನು, ಆದರೆ ಆತನನ್ನು ತಿದ್ದಿದಾಗ ಆತನು ತಕ್ಷಣವೇ ಒಪ್ಪಿಕೊಂಡನು. ನಂಬಿಗಸ್ತ ವಿಶ್ವಾಸಿಗಳು ಎಂದಿಗೂ ಬೀಳುವುದಿಲ್ಲ ಎಂದೇನೂ ಇಲ್ಲ, ಏಕೆಂದರೆ ಅವರು ಬೀಳುತ್ತಾರೆ. ಆದರೆ ನಿಜವಾದ ಪ್ರಶ್ನೆ ಏನೆಂದರೆ, ದೇವರು ನಮ್ಮ ಪಾಪವನ್ನು ಎತ್ತಿ ತೋರಿಸಿದಾಗ ನಮ್ಮ ಹೃದಯವು ಏನು ಮಾಡುತ್ತದೆ? ನಾವು ನಡುಗಿ ಪಶ್ಚಾತ್ತಾಪ ಪಡುತ್ತೇವೆಯೇ, ಅಥವಾ ನನಗೆ ತಿಳಿದಿದೆ ಆದರೂ ನಾನು ಇದೇನು ಮುಂದುವರಿಸುತ್ತೇನೆ ಎಂದು ಹೇಳುತ್ತದೆ? ಆ ಎರಡನೆಯ ಮನೋಭಾವವೇ ನಮಗೆ ಭಯ ಹುಟ್ಟಿಸಬೇಕಾಗುವುದು. ಬಿದ್ದು ದುಃಖಿಸಿ ಮರಳಿ ಬರುವವನಿಗೆ ಕರುಣೆಯು ಕಾಯುತ್ತಿರುತ್ತದೆ, ಆದರೆ ತಿಳಿದು ಎದುರಿಸಿ ಕಠಿಣಗೊಳ್ಳುವವನಿಗೆ ಅರಣ್ಯಕಾಂಡ 15 ಮತ್ತು ಹೀಬ್ರೂ ಭಾಷೆಯಲ್ಲಿ 10 ಅತ್ಯಂತ ಗಂಭೀರವಾಗಿ ಎಚ್ಚರಿಸುತ್ತವೆ. ಹೀಬ್ರೂ ಪತ್ರವು ಮುಂದುವರಿದು ಹೀಗೆ ಹೇಳುತ್ತದೆ, ಹೇಗೆಂದರೆ ಹಗೆ ತೀರಿಸಿಕೊಳ್ಳುವುದು ನನ್ನ ಕೆಲಸ, ನಾನೇ ಮುಯ್ಯು ತೀರಿಸುವೆನು ಎಂದು ಹೇಳಿದಾತನನ್ನು ನಾವು ಬಲ್ಲೆವು. ಜೀವವುಳ್ಳ ದೇವರ ಕೈಯಲ್ಲಿ ಬೀಳುವುದು ಭಯಂಕರವಾದುದು. ಆದುದರಿಂದ ದೇವರ ಕೃಪೆಯು ಎಂದಿಗೂ ದಂಗೆ ಏಳಲು ನೀಡಿದ ಅನುಮತಿಯಾಗಬಾರದು. ಕ್ರಿಸ್ತನ ಬಲಿದಾನವು ಸಂಪೂರ್ಣವಾಗಿದೆ ಮತ್ತು ನಾವು ಅದಕ್ಕೆ ಇನ್ನೊಂದು ಬಲಿಯನ್ನು ಸೇರಿಸಲು ಸಾಧ್ಯವಿಲ್ಲ, ಏಕೆಂದರೆ ಆತನು ಒಂದೇ ಅರ್ಪಣೆಯನ್ನು ಸಂಪೂರ್ಣವಾಗಿ ಸಾಕಷ್ಟಾಗಿದೆ ಮತ್ತು ಆತನ ರಕ್ತವು ಎಲ್ಲ ಪಾಪಗಳಿಂದ ನಮ್ಮನ್ನು ಶುದ್ಧೀಕರಿಸುತ್ತದೆ. ಆದರೆ ಆ ಬಲಿದಾನದ ಶ್ರೇಷ್ಠತೆಯ ನಾವು ಅದನ್ನು ಎಂದಿಗೂ ಅಗ್ಗವಾಗಿ ನೋಡಬಾರದು ಎಂಬುದಕ್ಕೆ ಕಾರಣವಾಗಿದೆ. ನಮಗೆ ಧೈರ್ಯವನ್ನು ನೀಡುವ ರಕ್ತವು ನಮ್ಮಲ್ಲಿ ಆಳವಾದ ಗೌರವ ಮತ್ತು ಭಯಭಕ್ತಿಯನ್ನು ಹುಟ್ಟಿಸಬೇಕು. ನಮಗೆ ಕರುಣೆಯನ್ನು ಭರವಸೆ ನೀಡುವ ಶಿಲುಬೆಯು ನಮ್ಮ ರಕ್ಷಕನನ್ನು ಅಲ್ಲಿಗೆ ತಳ್ಳಿದ ಪಾಪವನ್ನೇ ನಾವು ದ್ವೇಷಿಸುವಂತೆ ಮಾಡಬೇಕು. ಆದುದರಿಂದ ಪಾಪಕ್ಕೆ ಹೃದಯವನ್ನು ಕಠಿಣಗೊಳಿಸಲು
ಅವಕಾಶ ಸಿಗದಂತೆ ನವ ಸೃಷ್ಟಿಯು ತಕ್ಷಣವೇ ಪಶ್ಚಾತ್ತಾಪ ಪಡಲು ಮತ್ತು ಶುದ್ಧೀಕರಣವನ್ನು ಹುಡುಕಲು ಸದಾ ಸಿದ್ಧವಾಗಿರಬೇಕು. ಆದ್ದರಿಂದ ನಾವು ಈ ಪಾಠದ 2 ಭಾಗಗಳನ್ನು ಒಟ್ಟಿಗೆ ಗ್ರಹಿಸೋಣ. ಇದುವರೆಗೂ ನಮಗೆ ತಿಳಿದಿರುವ ಪಾಪವನ್ನು ನಾವು ಗುರುತಿಸಿದಾಗ ನಾವು ದೇವರಿಂದ ದೂರ ಓಡಿ ಹೋಗುವ ಅಗತ್ಯವಿಲ್ಲ. ಕ್ರಿಸ್ತನಲ್ಲಿ ನಮಗೆ ಸಂಪೂರ್ಣವಾದ ಪಾಪದ ಬಲಿ ಇದೆ. ನಾವು ಬೆಳಕಿಗೆ ಬರೋಣ, ಅದನ್ನು ಅರಿಕೆ ಮಾಡೋಣ, ಶುದ್ಧೀಕರಣವನ್ನು ಪಡೆದುಕೊಳ್ಳೋಣ ಮತ್ತು ನಮ್ಮ ನಡತೆ ಮಾರ್ಗವನ್ನು ಬದಲಾಯಿಸಿಕೊಳ್ಳೋಣ. ಆದರೆ ದೇವರು ನಮಗೆ ಒಂದು ವಿಷಯವನ್ನು ಪಾಪವೆಂದು ಸ್ಪಷ್ಟವಾಗಿ ತೋರಿಸಿಕೊಟ್ಟಾಗ ನಾವು ಎಂದಿಗೂ ನಮ್ಮ ಹೃದಯವನ್ನು ಕಠಿಣಗೊಳಿಸಿಕೊಂಡು ಉದ್ದೇಶಪೂರ್ವಕವಾಗಿ ಅದರಲ್ಲಿಯೇ ಮುಂದುವರಿಯಬಾರದು. ಪಾಪದಲ್ಲಿ ಬಿದ್ದು ಪಶ್ಚಾತ್ತಾಪ ಪಡುವುದಕ್ಕೂ ಹಾಗೂ ದೇವರ ಚಿತ್ತವನ್ನು ತಿಳಿದು ಆತನ ವಿರುದ್ಧ ದಂಗೆ ಏಳುವುದಕ್ಕೂ ಭಯಾನಕ ವ್ಯತ್ಯಾಸವಿದೆ. ನಾವು ಎಂದಿಗೂ ದೇವಪುತ್ರನನ್ನು ಕಾಲಿನ ಕೆಳಗೆ ತುಳಿದಿರೋಣ ಅಥವಾ ಆತನ ಒಡಂಬಡಿಕೆಯ ರಕ್ತವನ್ನು ಸಾಧಾರಣ ವಸ್ತುವಿನಂತೆ ನಡೆಸದಿರೋಣ. ಕ್ರಿಸ್ತನ ರಕ್ತವು ಅತ್ಯಂತ ಅಮೂಲ್ಯವಾದದ್ದು. ನಮ್ಮ ಶುದ್ಧೀಕರಣಕ್ಕೆ ತೆತ್ತ ಬೆಲೆ ಏನೆಂಬುದನ್ನು ನಿಜವಾಗಿಯೂ ತಿಳಿದಿರುವ ಜನರಂತೆ ನಾವು ಜೀವಿಸೋಣ. ಒಂದು ಕೈಯಲ್ಲಿ ದೇವರ ಕರುಣೆಯನ್ನು ಭರವಸೆಯಿಂದ ಹಿಡಿದು ಇನ್ನೊಂದು ಕೈಯಲ್ಲಿ ಪವಿತ್ರವಾದ ಭಯಭಕ್ತಿಯನ್ನು ಕಾಯ್ದುಕೊಳ್ಳೋಣ. ಪ್ರಾರ್ಥನೆ. ಓ ಯೆಹೋವನೇ, ಪವಿತ್ರನೂ ಕೃಪಾಸಾಗರನೂ ಆದ ದೇವರೇ, ನಮ್ಮನ್ನು ಶುದ್ಧೀಕರಿಸಲು ಯಾರ ಮಗನು ತನ್ನ ರಕ್ತವನ್ನು ಸುರಿಸಿದ್ದಾನೋ ಆ ತಂದೆಯೇ ನಿನ್ನದೆಂದು ನಮಗೆ ತಿಳಿದಿರುವ ಸತ್ಯಕ್ಕೆ ವಿರುದ್ಧವಾಗಿ ನಾವು ಎಂದಿಗೂ ದಂಗೆ ಏಳದಂತೆ ನಮ್ಮನ್ನು ಕಾಯು. ನಮ್ಮ ರಕ್ಷಕನು ಅತ್ಯಂತ ವೇದನೆಯಿಂದ ಶ್ರಮೆಪಟ್ಟ ಪಾಪದೊಂದಿಗೆ ನಾವು ಎಂದಿಗೂ ರಾಜಿ ಮಾಡಿಕೊಳ್ಳದಂತೆ ಮಾಡು. ನೀನು ನಮ್ಮ ಪಾಪವನ್ನು ಎತ್ತಿ ತೋರಿಸಿದಾಗ ಪೇತ್ರ ಮತ್ತು ದಾವೀದನಂತೆ ತಕ್ಷಣವೇ ಕಣ್ಣೀರಿಡಲು ಮತ್ತು ತಕ್ಷಣವೇ ನಿನ್ನ ಬಳಿಗೆ ಹಿಂದಿರುಗಲು ನಮಗೆ ಸಹಾಯ ಮಾಡು. ನಿನ್ನ ಕೃಪೆಯು ಎಂದಿಗೂ ಪಾಪ ಮಾಡಲು ನಮಗಿರುವ ಅನುಮತಿಯಾಗದಿರಲಿ ಹಾಗೂ ನಿನ್ನ ಅಮೂಲ್ಯವಾದ ರಕ್ತವನ್ನು ಸಾಮಾನ್ಯ ವಸ್ತುವಿನಂತೆ ನಡೆಸದಿರಲಿ. ನಿನ್ನ ಕರುಣೆಯಲ್ಲಿ ಭರವಸೆಯನ್ನು ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಲಿದಾನನ ಬಗ್ಗೆ ಆಳವಾದ ಗೌರವವನ್ನು ನಮಗೆ ದಯಪಾಲಿಸು. ಆದ ಕಾರಣ ನಾವು ಕರುಣೆಯನ್ನು ಹೊಂದುವಂತೆಯೂ ಸಮಯಕ್ಕೆ ತಕ್ಕ ಸಹಾಯಕ್ಕಾಗಿ ಕೃಪೆಯನ್ನು ಮಾಡುವಂತೆಯೂ ಧೈರ್ಯದಿಂದ ಕೃಪಾಸನಕ್ಕೆ ಹತ್ತಿರ ಹೋಗೋಣ. ಯಾರ ರಕ್ತವು ಅತ್ಯಂತ ಅತ್ಯಮೂಲ್ಯವಾಗಿದೆಯೋ ಆ ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಪರಮ ತಂದೆಯೇ. ಆಮೇನ್.